ಎಕ್ಸ್ಪೀರಿಯನ್ಸಲ್ಲಿ ವಯಸ್ಸಲ್ಲಿ ಏನು ಜಾಸ್ತಿ ಇಲ್ಲ. ಅಲ್ಲೆಲ್ಲ ಹತ್ರ ಇದೀವಿ, ಬಟ್ ನಂಗೆ ಸೀನಿಯರ್. ಅದ್ರಲ್ಲೂ ಕೂಡ ಒಂದಷ್ಟು ತಿಂಗಳುಗಳು ನಾವಿಬ್ರು ಒಂದೇ ತಿಂಗಳಲ್ಲಿ ಹುಟ್ಟಿರೋರು, ಅದು ಬೇರೆ ವಿಚಾರ. ವಿ ಬೋತ್ ಆರ್ ಬಾರ್ನ್ ಇನ್ ಸೆಪ್ಟೆಂಬರ್. ಕರೆಕ್ಟ್. ಅಂದ್ರೆ ಎಕ್ಸಾಕ್ಟ್ ಆಗಿ 1 ವರ್ಷದ ಹತ್ತತ್ರ ನಾನೇನು ಸೀನಿಯರ್ ಸುನಿಲ್. ಬಟ್ ಆದರೆ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಅದ್ಭುತವಾಗಿರೋದು. ಯು ಬ್ಲೆಸ್ಡ್ ಯಾ. ಬ್ಲೆಸ್ಡ್ ಅಂತ ಐ ಮೀನ್ ಸಿ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸ್, ಎಸ್. ಆ ಅನುಭವದಲ್ಲಿ ಹಲವಾರು ಅನುಭವಗಳನ್ನು ನಾನು ಕಂಡಿದ್ದೇನೆ. ಐ ಆಮ್ ಶ್ಯೂರ್ ನೀವು ಕಂಡಿದ್ದೀರಿ. ನಮ್ಮಷ್ಟು ವಯಸ್ಸಾಗಿದ್ದರೆ ಅಷ್ಟು ಅನುಭವಗಳು ಬಂದೇ ಬರುತ್ತೆ ಅಂತ ಚಿಕ್ಕವ್ರು ಹೇಳ್ಬೋದೇನೋ. ಬಟ್ ದೆನ್ ಅನುಭವಗಳನ್ನು, ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕಾಣೋದಕ್ಕೂ ಒಂದು ಯೋಗ ಇರಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಐ ಬಿನ್ ಲಕ್ಕಿ ದಟ್ ವೇ. ಯುನೋ ವೆನ್ ಯು ಕ್ಲೋಸ್ ಯುವರ್ ಐಸ್, ಒಂದು 40 ವರ್ಷದ ಹಿಂದೆ ಸುಮ್ಮನೆ, ಓಕೆ, ಅಂದರೆ 80s ಅಲ್ಲಿ ಮಾತಾಡ್ತಿದ್ದೀನಿ, ಏನು ನೆನಪಾಗುತ್ತೆ? ನನಗೊಂದು 5 ವರ್ಷ ಇರಬೇಕು ಆವಾಗ. ಸೊ ಆ ಲೆಕ್ಕ ತಗೊಂಡ್ರೆ ನಮ್ಮ ತಾಯಿ ಜೊತೆಗೆ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದಿದ್ದು, ಡ್ರಮ್ಸೋ ಅಥವಾ ಕಾಂಗೋ ಡ್ರಮ್ಸೋ, ಈ ಮೊರಕಸ್ ಅಂತ ಒಂದು ಬರುತ್ತೆ, ಆ ಥರದ ಇನ್ಸ್ಟ್ರೂಮೆಂಟ್ಸು, ಇದನ್ನೆಲ್ಲ ಅವ್ರ ಜೊತೆಗೆ ನುಡಿಸ್ತಾ ಇದ್ದಿದ್ದು, ಹಾಡ್ತೀನಿ ಇನ್ನೂ ಹಠ ಮಾಡ್ತಾ ಇದ್ದಿದ್ದು, ಈ ರೀತಿದೇ ಹೆಚ್ಚು ನೆನಪು ಬರುತ್ತೆ. ಅಮ್ಮಂದೇ ಜಾಸ್ತಿ ನೆನಪು ಬರೋದು. ಮೊದಲಿಂದನೂ ಏನೋ ಅವ್ರ ಮನೆ ಅಮ್ಮ ಈಸ್ ನನ್ ಅದರ್ ದೆನ್ ಸಂಗೀತ ಲೋಕದ ದಿಗ್ಗಜೆ, ಮಲೆನಾಡಿನ ಕೋಗಿಲೆ. ನಾವೆಲ್ಲರೂ ಪ್ರೀತಿಯಿಂದ ನಾವು ಅಮ್ಮ ಅಂತಲೇ ಕರೆಯುವ BK ಸುಮಿತ್ರಮ್ಮನವರು. ಹುಡ್ತಾ ಹೊಟ್ಟೆ ಒಳಗಡೆಯಿಂದ ನಂಗೆ ನೋಡೋಕೆ ಹೋದರೆ ಈ ಸಂಗೀತದ ಗುಂಗಲ್ಲೇ ಬೆಳೆದಂಥ ಒಬ್ಬ ಕಲಾವಿದ. ಐ ವಾಸ್ ಥಿಂಕಿಂಗ್ ಏನು ನೆನಪಿಸ್ಕೋತಾರೆ ಅಂತ. ಸಿ ಈ ರಿಮೆಂಬರ್ ಓನ್ಲಿ ಮ್ಯೂಸಿಕ್. ಅಮ್ಮನ ಜೊತೆ ತಾಯಿ ಮೊದಲು ಗುರು ಅಂತಾರೆ. ನನ್ನ ಮಟ್ಟಿಗಂತೂ ಅದು ಖಂಡಿತವಾಗ್ಲೂ ನಿಜ. ಆ್ಯಂಡ್ ಮೊದಲ ಪ್ರೀತಿ ನನಗೆ ಸಂಗೀತ. ಸೊ ಮೊದಲ ಪ್ರೀತಿ ಯಾವತ್ತೂ ಮರೆಯೋಕ್ಕಾಗಲ್ವೇ. ಸೊ ಸಂಗೀತದ್ದು ಅದರದ್ದು ಬೇರೆ ಸ್ಥಾನ ಇದೆ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ. ಸೊ ಮೊದಲು ನೆನಪಿಗೆ ಬರೋ ಸಂಗೀತ. ಈ ಓಪನಿಂಗ್ ಟಾಕಲ್ಲಿ 5-5.5 ವರ್ಷ ಅಮ್ಮನ ಜೊತೆ ಸಂಗೀತ, ಇದನ್ನು ನೆನ್ಪಿಟ್ಕೊಂಡಿರಿ. ಈ 5-5.5 ವರ್ಷ ಈ ಸಂಗೀತಕ್ಕೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಬರ್ತೀನಿ ನಾನು. ಓಕೆ, ಜನ ನೆನ್ಪಿಟ್ಕೊಂಡಿರಲಿ. ಐ ಕಮ್ ಟು ಯು. ಬಟ್ ಟೆಲ್ ಮಿ, ಸಾಮಾನ್ಯವಾಗಿ ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದಾಗ ಅಪ್ಪ ಅಮ್ಮನೂ ಕೂಡ ಆಸೆ ಪಟ್ಟರೆ ತಪ್ಪಿರಲ್ಲ. ಅಂದರೆ ಮಕ್ಕಳು ಸಂಗೀತವನ್ನು ಕಲೀಲಿ, ಸಂಗೀತ ಭಾಳ ಇಂಪಾರ್ಟೆಂಟ್ ಅಂತ. ನಿಮ್ಮ ಮನೇಲಿ ಹೇಗಿತ್ತು ವಾತಾವರಣ? ಅಂದರೆ ಅಪ್ಪ ಅಮ್ಮ ಹೇಳ್ತಿರೋ ಸಂಗೀತ ಕಲಿಬೇಕು ಅಂತ, ಅಥವಾ ಯು ಇನಿಷಿಯೇಟೆಡ್ ಲೈಕ್ ನಂಗೆ ಸಂಗೀತ ಬೇಕು? ಕೆಲವರಿಗೆ ಕಲಿಸ್ಬೇಕಾಗಿ ಬರುತ್ತೆ. ಮನೆಯಲ್ಲಿ ವಾತಾವರಣದಲ್ಲಿ ಸಂಗೀತ ಇಲ್ಲದೇ ಇದ್ದರೆ, ಬಟ್ ಅಭಿರುಚಿ ಇದ್ದರೆ ಮಕ್ಕಳಿಗೆ ಸಂಗೀತ ಕಲಿಸ್ಬೇಕು ಅನ್ನೋ ಒಂದು ಕಾನ್ಷಿಯಸ್ ಎಫರ್ಟ್ ಮಾಡಬೇಕಾಗುತ್ತೆ. ನಮ್ಮನೆ ವಾತಾವರಣದಲ್ಲೇ ಸಂಗೀತ ಇತ್ತು. ಅಪ್ಪನೂ ಹಾಡೋರು, ಅಮ್ಮನೂ ಹಾಡೋರು, ಅಕ್ಕನೂ ಹಾಡ್ತಾ ಇದ್ಲು ನಾನು ಬೆಳೆಯೋ ಟೈಮ್ನಲ್ಲೇ. ಸೊ ಸಂಗೀತ ಅನಿವಾರ್ಯತೆಯೇ ಒಂಥರ ನಮಗೆ, ಅದು ಇಟ್ ವಾಸ್ ಸೆಕೆಂಡ್ ನೇಚರ್ ನಮಗೆ. ಸೊ ನಾನು ಯಾರೇ ಕೂತ್ಕೊಂಡು ಹೇಳಿಕೊಟ್ಟು ಅಥವಾ ಇದನ್ನು ಕಲಿ ಅಂತ ಯಾವತ್ತೂ ಹೇಳೇ ಇಲ್ಲ. ಸೊ 3 ಹೊತ್ತು ಸಂಗೀತ ಕಿವಿಗೆ ಬೀಳ್ತಾ ಇದ್ದರೆ ಏನೋ ಒಂದು ಕಲ್ತ್ಕೊಂಡೇ ಬಿಡ್ತೀವಿ ನಾವು, ಬೇಡ ಬೇಡ ಅಂದರೂ ಕಲ್ತ್ಕೊಳ್ತೀವಿ. ಸೊ ಆ ರೀತಿ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಸಂಗೀತ ಇಟ್ ವಾಸ್, ನಾ ಹೇಳಿದ್ನಲ್ಲ, ಅದು 2ನೇ ಸ್ವಭಾವ ಆಗೋಯ್ತು ನನಗೆ. ಸೊ ಐ ಥಿಂಕ್ ನನ್ನ ಸ್ವಭಾವ ಅಂತ ರೂಢಿಸ್ಕೊಳ್ಳೋಕೆ ಮುಂಚೆ ಸಂಗೀತವೇ ನನ್ನ ಸ್ವಭಾವ ಆಗೋಯ್ತೇನೋ. ಸೊ ಇಟ್ ವಾಸ್ ಅ ನ್ಯಾಚುರಲ್ ಥಿಂಗ್ ಫಾರ್ ಅಸ್. ಅವರಕ್ಕ ಸೌಮ್ಯ ರಾವ್ ಅದ್ಭುತವಾದಂಥ ಹಿನ್ನೆಲೆ ಗಾಯಕಿ. ಆ ಜಮಾನದಲ್ಲಿ ಕ್ಯಾಸೆಟ್ ಲೋಕ ನಾವೆಲ್ಲ ಕಂಡಿದ್ದು. ಆ ಕ್ಯಾಸೆಟ್ಗೆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮತ್ತು ಹೆಸರು ತಂದುಕೊಟ್ಟಂಥ ಅವರ ತಂದೆಯವರು, ಏನೋ ತುಂಬ ಜನರಿಗೆ ಅದು ಗೊತ್ತಿಲ್ಲ ಸುನೀಲ್. ಆ್ಯಕ್ಚುಲಿ ಪ್ಲೀಸ್ ಟೆಲ್ ಅಸ್. ನಮ್ಮ ತಂದೆ ಸುಧಾಕರ್ ಅವರು ಬೆಂಗಳೂರಿನ ಒನ್ ಆಫ್ ದಿ ಅರ್ಲಿಯೆಸ್ಟ್ ಆರ್ಕೆಸ್ಟ್ರಾಸ್ ಆನಂದ್ ಆರ್ಕೆಸ್ಟ್ರಾ ಅಂತ, ಅದರಲ್ಲಿ ಹಾಡ್ತಾ ಇದ್ರು. ಹೌದು, ಅವರಿಗೆ ಬೆಂಗಳೂರು ಮುಖೇಶ್ ಅಂತ ಕರೀತಾ ಇದ್ರು. ಸೊ ಸಂಗೀತದಲ್ಲಿ ಮುಂಚೆಯಿಂದ ಆಸಕ್ತಿ ಇದ್ದವರು. ಬಟ್ ಅಟ್ ದ ಸೇಮ್ ಟೈಮ್ ಹಿ ಹ್ಯಾಡ್ ಅ ಡೇ ಜಾಬ್. ಹಿ ಹ್ಯಾಡ್ ಜಾಬ್ ಅಟ್ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಗ್ಗಿನ ಸಂಜೆವರೆಗೂ ಕೆಲಸ ಮಾಡೋದು, ಸಂಜೆ ಮೇಲೆ ಪ್ರೋಗ್ರಾಮ್ಸ್ ನಮ್ಮ ಅಮ್ಮನ ಜೊತೆಗೆ ಮಾಡೋದು. ಇನ್ಫ್ಯಾಕ್ಟ್ ಅವ್ರ ಪರಿಚಯ ಕೂಡ ಹಾಗೆ ಆಗಿದ್ದು, ಅವರು ಮದುವೆ ಆಗಿದ್ದೆಲ್ಲ ಹಾಗೇ. ಸೊ ನಾವು ಬೆಳೆಯೋ ಟೈಮ್ನಲ್ಲೂ ಹಿ ವಾಸ್ ಲೈಕ್ ದ್ಯಾಟ್ ಓನ್ಲಿ. ಕೆಲಸಕ್ಕೆ ಹೋಗ್ತಾಯಿದ್ರು ಆ್ಯಂಡ್ ಕೆಲಸ ಮುಗಿಸಿದ ಮೇಲೆ ಸಂಗೀತದ ಕಚೇರಿಗೆ ಹೋಗೋರು ನಮ್ಮ ಅಮ್ಮನ ಜೊತೆಗೆ. ಸೊ ಅವರು ಇನ್ ದ ಮಿಡ್ 80s ಸುನಿಲ್ ಲೈವ್ ಕ್ಯಾಸೆಟ್ಸ್ ಅಂತ ಒಂದು ಕ್ಯಾಸೆಟ್ ಶಾಪನ್ನು ಓಪನ್ ಮಾಡಿದ್ರು. ಎಲ್ಲಿ? ಮೆಜೆಸ್ಟಿಕ್ನಲ್ಲಿ. ಮೊದಲನೇದಾಗಿ ಮೆಜೆಸ್ಟಿಕ್ನಲ್ಲಿ ಸುನೀಲ್ ಲೈವ್ ಕ್ಯಾಸೆಟ್ಸ್ ಮೆಜೆಸ್ಟಿಕ್ ಅಲ್ಲಿ ಇತ್ತು ಅನ್ನೋದು ಎಷ್ಟು ಅದ್ಭುತವಾದಂಥ ವಿಚಾರ. ಗೋ ಹೆಡ್ ಪ್ಲೀಸ್. ಅಲ್ಲಿಂದ ಈ ಅಗೇನ್ ಸಂಗೀತದ ನಂಟು ಅನ್ನೋದಕ್ಕೆ, ಸಂಗೀತದಲ್ಲೇ ಏನಾದರೂ ಮಾಡಬೇಕು ಅನ್ನೋ ಇದಕ್ಕೆ, ಸೊ ಅವ್ರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸಂಗೀತಕ್ಕೆ ಸಂಬಂಧಿತವಾಗೇ ಮಾಡಿದರು. ನಂತರ ಅದು ನಾವು
ಸುನಿಲ್ ಲೈವ್ ಕ್ಯಾಸೆಟ್ಸ್ ಅನ್ನೋದನ್ನು ಒಂದು ರೆಕಾರ್ಡಿಂಗ್ ಕಂಪನಿ ಥರನೂ ಮಾಡಿದ್ವಿ. ಹಲವಾರು ಕ್ಯಾಸೆಟ್ಗಳು, ಅಮ್ಮನ ಹಲವಾರು ಕ್ಯಾಸೆಟ್ಗಳು ಕೂಡ ಅದೇ ಕಂಪನಿಯಲ್ಲೇ ಬಿಡುಗಡೆ ಆಯಿತು. ನಂತರ ಗಾಂಧಿ ಬಜಾರ್ಗೆ ನಮ್ಮ ಅಂಗಡಿ ಶಿಫ್ಟ್ ಆಯಿತು. ಹೌದು, ಗಾಂಧಿ ಬಜಾರ್ ಮೇನ್ ರೋಡ್ನಲ್ಲಿ. ನಾನು ಎಷ್ಟೋ ಸರ್ತಿ ನಮ್ಮ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ ಅದನ್ನೇ ಚಿಕ್ಕ ವಯಸ್ಸಿನಲ್ಲಿ. ಸೊ ಸಂಗೀತದ ಸಂಬಂಧಪಟ್ಟಂತೆ ನಮ್ಮ ತಂದೆಯವರು ಅವಾಗ ಮಾಡ್ತಾಯಿದ್ರು, ತುಂಬ ಇದು ಮಾಡಿದ್ರು, ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ರು. ಸೊ ಅಗೇನ್ ಕೊಡುಗೆ ಅಂತ ಹೇಳ್ಕೊಳ್ಬೋದೋ ಏನೋ ಗೊತ್ತಿಲ್ಲ. ಬಟ್ ದೆನ್ ಅವರದ್ದೇ ಆದ ರೀತಿಯಲ್ಲಿ ಅವರದ್ದು ಬೇರೆ ಒಂದು ಜೀವನ ಅಂತ ಇದ್ದರೂ ಕೂಡ, ಬೇರೆ ಒಂದು ವೃತ್ತಿ ಅಂತ ಇದ್ದರೂ ಕೂಡ ಸಂಗೀತದ ಕಡೆಗೆ ಅವರದ್ದು ಒಲವನ್ನು ಆಗಾಗ್ಗೆ ತೋರಿಸ್ತಾ ಇದ್ರು ಅಂತ ಹೇಳ್ಬೋದು. ವೆರಿ ಚಿಕ್ಕ ವಯಸ್ಸಿಂದನೂ ಸುನಿಲ್ ಯಾವಾಗಲೂ ತುಂಬ ಸ್ಮಾರ್ಟ್. ಅವರಮ್ಮ ಯಾವಾಗಲೂ ನಾನು ಕೇಳಿದಾಗೆಲ್ಲ ಹೇಳ್ತಿದ್ರು, ಅವನು ಅವಾಗಿಂದನೂ ಅಷ್ಟೇ ಸ್ಮಾರ್ಟ್ ಆಗಿದ್ದಾನೆ, ಏನೋ ಚಾರ್ಮ್. ಚಿಕ್ಕ ವಯಸ್ಸಿದ್ದಾಗ ಅಫ್ಕೋರ್ಸ್ ಎಲ್ಲ ದೊಡ್ಡ ಹೆಣ್ಮಕ್ಳೆಲ್ಲ ಇಷ್ಟಪಡ್ತಿದ್ರು ಸುನೀಲ್ನ, ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ. ದೊಡ್ಡವ್ರು ಬಂದು ಹರೆಗೆ ಬಂದ ಮೇಲೂ ಸುನೀಲ್ ಎಲ್ಲರೂ ಹೆಣ್ಮಕ್ಳು ಫೇವ್ರೇಟೇ ಇಲ್ಲ ಅಂತಲ್ಲ. ಅಲ್ಲ, ನಮ್ಮ ಅಮ್ಮ ಹೇಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ, ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರೆ. ಬಟ್ ಯು ಆರ್ ಯಾ, ಅದಕ್ಕೂ ಅವರೇ ಕಾರಣ ಬಿಡಿ. ಕರೆಕ್ಟ್, ನಮ್ಮ ಅಪ್ಪ ಅಮ್ಮನೇ ಕಾರಣ. ಇಬ್ಬರು ಸ್ಮಾರ್ಟ್ ಆಗಿದ್ರು. ಸೊ ನಮ್ದೇನು ಕಸರತ್ತಿಲ್ಲ ಅದರಲ್ಲಿ. ಬಟ್ ಇಟ್ ವಾಸ್ ನೈಸ್. ಸ್ವಲ್ಪ ಮುದ್ದಾಗಿದ್ದರೆ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ. ಆ್ಯಂಡ್ ಹೆಣ್ಮಕ್ಳು ಯಾವಾಗಲೂ ಹೆಣ್ಮಕ್ಳು ಒಲಿಯೋದು ಕಷ್ಟ ಅಂತಾರಲ್ಲ, ಎಲ್ರಿಗೂ ಒಲಿಯೋಲ್ವಂತೆ. ಸೊ ಆಯ್ಕೆ ಮಾಡಿ ಇದು ಮಾಡಿ ತೂಗಿ ಅಳೆದು ಪಡೆದು ಮಾಡಿ ಯಾರನ್ನಾದರೂ ಅಭಿಮಾನಿ ಅಂತ ಆಗೋದಂತೆ. ಸೊ ಆ ಹೆಣ್ಮಕ್ಳ ಅಭಿಮಾನಕ್ಕೆ ಪಾತ್ರನಾಗಿದ್ದೆ ಅನ್ನೋದು ಒಂದು ಖುಷಿ. ಅವಾಗಿಂದ ಇವಾಗ ತನಕ ಕ್ರೇಜ್ ಕಡಿಮೆ ಆಗಿಲ್ಲ, ಅದು ಬೇರೆ. ಕ್ರೇಜ್ ಎಲ್ಲ ಇಲ್ಲ. ಬಟ್ ಆನ್ ಅ ಸೀರಿಯಸ್ ನೋಟ್, ಯಾರೇ ಅಭಿಮಾನ ತೋರಿಸಿದ್ರೆ ಅದೊಂದು ಹೆಗ್ಗಳಿಕೆ ನಮಗೆ ಕಲಾವಿದರಾಗಿ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಟರ್ ಅಂತ ಆಗೋದೇ ಅಭಿಮಾನ, ಜನರ ಚಪ್ಪಾಳೆ, ಜನರ ಅಪ್ರಿಸಿಯೇಷನ್. ಸೊ ಅದನ್ನು ಯಾರಾದರೂ ನಮ್ಮ ಹತ್ರಕ್ಕೆ ಬಂದು ವ್ಯಕ್ತಪಡಿಸಿದಾಗ, ಪರವಾಗಿಲ್ಲಪ್ಪ, ನಾವು ಸರಿಯಾದ ದಾರಿಲಿ ನಡೀತಿದ್ದೀವೇನೋ ಅನ್ನೋ ಒಂದು ಭರವಸೆ ಮೂಡುತ್ತೆ. ಸೊ ಅದ್ರ ಕಡೆಗೆ ಆ ನಿಟ್ಟಿನಲ್ಲಿ ಐ ಥಿಂಕ್ ಅಭಿಮಾನಿಗಳು ತುಂಬ ಹೃದಯದಿಂದ, ತುಂಬ ದೊಡ್ಡ ಮನಸ್ಸಿನಿಂದ ಬೆಳೆಸ್ತಾರಲ್ಲ, ಅದು ಐ ಥಿಂಕ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಕೂಲ್ ಓದ್ತಾ ಸಂಗೀತದ ಜೊತೆ ಕಾಲ ಕಳೀತಾ ಆರಾಮಾಗಿದ್ದಂಥ ಆ ಪುಟಾಣಿ ಹ್ಯಾಂಡ್ಸಮ್ ಹುಡುಗ ಸುನಿಲ್ ರಾವ್, ನಿಮ್ಮ ಬದುಕಿನಲ್ಲಿ ಸುರಿತಲ್ಲ ಆ ಕೆಂಡದ ಮಳೆ. ನೀವು ಸುತ್ತಿದ್ರಲ್ಲ 7 ಸುತ್ತಿನ ಕೋಟೆ, ಎಲ್ಲಿ ಶುರುವಾಯ್ತಿದೆ? ನಾ ಹೇಳಿದ್ನಲ್ಲ, ಅಮ್ಮನ ಜೊತೆಗೆ ನಾನು ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದೆ ಅಂತ. ಐ ಥಿಂಕ್ ಒನ್ ಆಫ್ ದೋಸ್ ಪ್ರೋಗ್ರಾಮ್ಸ್ನಲ್ಲಿ ನನ್ನನ್ನು ಯಾರೋ ನೋಟಿಸ್ ಮಾಡಿ ಒಂದು ಸಿನಿಮಾಕ್ಕೆ ಹಾಡೋದಕ್ಕೆ ಅಂತ ಕರೆದ್ರು. ಆ ಸಿನಿಮಾ ಕೆಂಡದ ಮಳೆ ಸಿನಿಮಾದಲ್ಲಿ ಒಂದು ನಾಟಕದ ಸನ್ನಿವೇಶ ಇತ್ತು. ಆ ಸನ್ನಿವೇಶದಲ್ಲಿ ಮಾರ್ಕಂಡೇಯನ್ ಪಾತ್ರ ಹಾಡುತ್ತೆ. ಸೊ ಆ ಪಾತ್ರಕ್ಕೆ ಹಾಡಬೇಕು ಅಂತ ಹಿನ್ನೆಲೆ ಗಾಯಕನ ಇದರಲ್ಲಿ ನನ್ನ ಕರೆಸಿದ್ದು. ನಾ ಹಾಡಿದೆ, ಸಾಂಗ್ ಎಲ್ಲ ಓಕೆ ಆಯಿತು. ಅದಾದ ನಂತರ ದೇ ಮೈಟ್ ಹ್ಯಾವ್ ಥಾಟ್, ಓಕೆ, ಈ ಹುಡುಗನ ಕೈಲೇ ಯಾಕೆ ಮಾಡಿಸ್ಬಾರ್ದು ಅಂತ ಮಾಡಿಸಿದ್ದಾರೆ ಆ ಕ್ಯಾರೆಕ್ಟರ್ನ. ಇನ್ನೂ ಕಾಸ್ಟಿಂಗ್ ಆಗಿರಲಿಲ್ಲ ಅನ್ಸುತ್ತೆ ಆಬ್ವಿಯಸ್ಲಿ. BC ಗೌರಿಶಂಕರ್ ಅವರು ಅದನ್ನು ಆ ಸಿನಿಮಾ ಮಾಡಿದವರು. ಸೊ ಅಲ್ಲಿಂದ ನನ್ನ ಸಿನಿಮಾ ಪಯಣ ಸ್ಟಾರ್ಟ್ ಆಗಿದ್ದು. ವೆರಿ ಆಕ್ಸಿಡೆಂಟಲ್. ನಾನು ಸಿಂಗರ್ ಆಗಿ ಹೋಗಿದ್ದು ಆ್ಯಕ್ಟರ್ ಆಗಿ 1987 ರಿಲೀಸ್ ಆಗಿದ್ದ ವರ್ಷ. ಹೌದು, ಅದು ಅಗೇನ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅದು ಇದು ಅಂತೆಲ್ಲ ಆದರೂ ಪ್ರಾಬ್ಲಮ್. 87 ರಿಲೀಸ್ ಆಗಿದ್ದು, ಅಬೌಟ್ 2 years. 85 ಎಲ್ಲ ಸ್ಟಾರ್ಟಿಂಗ್ ಶುರುವಾಗಿದ್ದಲ್ಲ. ಕರೆಕ್ಟ್. ಸೊ ಆಗ ನನಗೆ 6-7 ವರ್ಷ ಶೂಟ್ ಮಾಡಿದಾಗ, 6 ವರ್ಷ. ಬಟ್ ಇಟ್ ವಾಸ್ ಗುಡ್. ಅದೇ ಆಕಸ್ಮಿಕವಾಗಿ ನನ್ನ ಸಿನಿಮಾ ಪಯಣ ಶುರು ಆಯಿತು. ಎಲ್ಲೋ ಸಿಂಗರ್ ಆಗಬೇಕಾಗಿದ್ದವನು ಆ್ಯಕ್ಟರ್ ಆಗಿಬಿಟ್ಟೆ. ಹಾಗೆ ಕಂಟಿನ್ಯೂ ಆಯಿತು. ಅಗೇನ್ 7 ಸುತ್ತಿನ ಕೋಟೆ ಆದ ತಕ್ಷಣ 7 ಸುತ್ತಿನ ಕೋಟೆ ಸಿನಿಮಾ ಮಾಡಿದೆ. ಅದು ಕೂಡ ಗೌರಿಶಂಕರ್ ಅವ್ರದ್ದೇ. ಸೊ ಅದರಲ್ಲಿ ಒಂಥರ ನ್ಯಾಚುರಲ್ ಸೆಲೆಕ್ಷನ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಹಿಂದಿನ ಸಿನಿಮಾದಲ್ಲಿದ್ದ ಈ ಹುಡುಗನ ಹಾಕೊಂಬಿಡೋಣ ಅಂತ ಅದರಲ್ಲಿ ಮಾಡಿಸಿದ್ರು. ದಟ್ ವಾಸ್ ಆಲ್ಸೋ ಗುಡ್ ಫನ್. ಅಂಬರೀಷ್ ಅಂಕಲ್ ಅವ್ರ ಜೊತೆಗೆ ಮಾಡಿದ್ದ ಎಕ್ಸ್ಪೀರಿಯನ್ಸು. ರಮೇಶ್ ಸರ್ ಇದ್ದರು ಆ ಸಿನಿಮಾದಲ್ಲಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕುದುರೆಮುಖದಲ್ಲಿ ಶೂಟಿಂಗ್ ಮಾಡಿದ್ವಿ. ಡಿಸೆಂಬರ್ ಚಳಿನಲ್ಲಿ ಶೂಟಿಂಗ್ ಮಾಡಿದ್ವಿ. ಡಿಸೆಂಬರ್ 31st ನ್ಯೂ ಇಯರ್ಸ್ ಈವ್ ಪಾರ್ಟಿ ಅಂತ ಯಾವುದೋ ಬೆಟ್ಟದ ಮೇಲೆ ಇಡೀ ಸಿನಿಮಾ ತಂಡಕ್ಕೆ ಅಂಬರೀಷ್ ಅಂಕಲ್ ಒಂದು ಪಾರ್ಟಿ ಕೊಟ್ಟಿದ್ದರು. ಇದೆಲ್ಲ ನೆನಪಿದೆ ನನಗೆ. ಬಿಕಾಸ್ ಐ ಮೀನ್ ಇಟ್ ವಾಸ್ ವೆರಿ ಗುಡ್. ಹಾಲಿಡೇ ಇನ್ ಹೋಟೆಲ್ನಲ್ಲಿ ಇದ್ವಿ. ಸೊ ಅಲ್ಲಿದ್ದಿದ್ದು ಒಂದು 5-star ಹೋಟೆಲ್, ಹಾಲಿಡೇ ಇನ್ ಕುದುರೆಮುಖದಲ್ಲಿ. ಸೊ ಅಲ್ಲೇ ಎಲ್ಲ ಉಳ್ಕೊಂಡಿದ್ವಿ ನಾವೆಲ್ಲ ಆರ್ಟಿಸ್ಟ್ಸ್. ಇಟ್ ವಾಸ್ ಗ್ರೇಟ್ ಫನ್. ಒಂಥರ ಆಕಸ್ಮಿಕವಾಗಿ ಸಿನಿಮಾ ಲೋಕಕ್ಕೆ ಬಂದರೂ ಕೂಡ ಒಂಥರ ಎಲ್ಲ ದಿಗ್ಗಜರ
ಒಂಥರ ಯುವರ್ ಫೇವ್ರೆಟ್ ಕಿಡ್ ಅಲ್ಲ ನೀವು? ವೆಲ್ ಐ ವಾಸ್ ಅ ಕಿಡ್, ಐ ಡೋಂಟ್ ನೋ ಅಬೌಟ್ ದ ಫೇವ್ರೆಟ್ ಪಾರ್ಟ್. ಯಾರೇ ಎಲ್ಲೇ ಇದ್ರು ಒಬ್ಬ ಮುದ್ಮುದಾದ ಹುಡುಗ ಓಡಾಡ್ತಾ ಇದ್ದಾನೆ ಅಂದ್ರೆ ಅಥವಾ ಹುಡುಗಿ ಓಡಾಡ್ತಾ ಇದ್ದಾಳೆ ಮುದ್ಮುದಾಗಿದ್ರೆ ಚಿಕ್ಕ ಮಕ್ಕಳು ಎವ್ರಿಬಡಿ ಲವ್ಸ್ ಯು ಅಲ್ಲ? ಕರೆಕ್ಟ್, ಡೆಫಿನೆಟ್ಲಿ. ಈಗ ನಮ್ಮ ಮೊದಲನೇ ಸಿನಿಮಾದಲ್ಲೇ ನೋಡಿ, ದೇವರಾಜ್ ಅಂಕಲ್ ಅವಾಗ ಹೊಸದಾಗಿ ಬಂದಿದ್ದು, ದೇವ್ ಅಂಕಲ್ ಸಿನಿಮಾ ಇಂಡಸ್ಟ್ರಿಗೆ ಆಗ ಎಂಟರ್ ಆಗ್ತಾ ಇದ್ರು. ಚಂದ್ರಲೇಖ ಅವರು ಆಗ್ತಾನೆ ಒಂದು ಸಿನಿಮಾ 2 ಸಿನಿಮಾ ಮಾಡಿದ್ರು. 2ನೇ ಸಿನಿಮಾನೇ ಅವ್ರ ಆ ಸೆಟ್ನಲ್ಲೇ ಅವರಿಬ್ಬರದ್ದು ಪ್ರಣಯನೂ ನಡೆದಿದ್ದು. ಸೊ ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿಯಾಗಿದ್ದೆ. ನಾಗೇಶ್ ಕಶ್ಯಪ್ ಅವರು ಆ ಸಿನಿಮಾದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ 4th ಅಸಿಸ್ಟೆಂಟ್ ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ. ಸೊ ಅಲ್ಲಿಂದಲೂ ಈಗಿನ ದಿಗ್ಗಜರು ಅಂತ ನಾವು ಯಾರ್ಯಾರನ್ನ ನೆನೆಸ್ತೀವಿ, ಅವರಿಗೆಲ್ಲ ನಾನು ಆಗ ಚಿಕ್ಕ ಹುಡುಗ ಅಲ್ವಾ. ಸೊ ನನ್ನ ಆಡಿಸ್ಕೊಂಡೇ ಬೆಳೆಸಿದವರು. ಆ್ಯಂಡ್ ಇಲ್ಲೆಲ್ಲೋ ಹೊರಗಡೆ ಶೂಟಿಂಗ್ ಮಾಡ್ತಾ ಇದ್ವಿ, ಮಹದೇವಪುರದಲ್ಲೆಲ್ಲೋ ಶೂಟಿಂಗ್ ಮಾಡ್ತಾ ಇದ್ವಿ ಆ ಸಿನಿಮಾಕ್ಕೆ. ಕುದುರೆಮುಖದಲ್ಲಿ ಈ ಸಿನಿಮಾಗೆ ಶೂಟಿಂಗ್ ಮಾಡ್ತಾ ಇದ್ವಿ. ಗೌತಮಿ ಹೀರೋಯಿನ್ ಅವರು. ಸೊ ಅವ್ರುಗಳಿಗೆಲ್ಲ ನಾನೊಂಥರ ಕ್ಯೂಟ್ ಬಾಯ್ ಆನ್ ದ ಸೆಟ್ ಅಂತ. ಆ್ಯಂಡ್ ಸಚ್ ಎ ಸ್ಮಾಲ್ ಲಿಟಲ್ ಬಾಯ್, ಇವನೇನು ಆ್ಯಕ್ಟಿಂಗ್ ಮಾಡ್ತಾನೆ ಅನ್ನೋದು ಒಂದು ಕುತೂಹಲನೂ ಇದ್ದಿರುತ್ತೆ. ಬಟ್ ಆ್ಯಕ್ಟಿಂಗ್ ಮಾಡಿದ ಮೇಲೆ ಪರವಾಗಿಲ್ವಪ್ಪ ಇವನು ಏನೋ ಈಸ್ ಅ ನ್ಯಾಚುರಲ್ ಅಂತ ಅನ್ಸಿರ್ಬೋದೇನೋ. ಆ್ಯಂಡ್ ಮುದ್ದಾಗಿ ಮಾತನಾಡೋರು ಯಾರೇ ನಮ್ಗಳಿಗೇನೆ ಇವಾಗ ಯಾರಾದರೂ ಚಿಕ್ಕ ಮಗು ಸಿಕ್ಕಿದ್ರೆ ನಾವು ಎಷ್ಟು ಮುದ್ದಾಡ್ತೀವಲ್ವ. ಸೊ ಆ ರೀತಿ ದಿಗ್ಗಜರ ಕೈಲಿ, ದೊಡ್ಡವ್ರ ಕೈಲಿ ಮುದ್ದಾಡಿಸ್ಕೊಂಡು ಬೆಳೆಯೋ ಒಂದು ಅನುಭವನೂ ಒಂಥರ. ತೊಡೆ ಮೇಲೆ ಕೂರಿಸ್ಕೊತಾರೆ, ಮನೆಯಿಂದ ಬಂದು ತಿನ್ನಿಸ್ತಾರೆ. ಸೋ ಮೆನಿ ಲೈಕ್ ದಟ್. ಎಲ್ಲ ಮೆಮೊರೀಸ್ ಇದೆಯಾ? ಸೋ ಮೆನಿ ಲೈಕ್ ದಟ್. ಅಂದರೆ ಇವರು ಗೌತಮಿ ಅವರು ಅಂತ ಹೇಳಿದ್ನಲ್ಲ, ಅವರಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಇರ್ತಿತ್ತು ಅಂತಂದರೆ, ಬೆಳಗ್ಗೆ ನಾವು ಅಲ್ಲಿ ಹೇಳಿದ್ನಲ್ಲ ಹೋಟೆಲ್ನಲ್ಲಿ ಇರ್ತಾಯಿದ್ವು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಮೀಟ್ ಮಾಡ್ತಾಯಿದ್ವು. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸೆಟ್ಗೆ ಹೋಗ್ತಾಯಿದ್ವು. ನನಗೆ ಈ ಬ್ರೆಡ್ ಬಟರ್ ಜಾಮ್ ಇದು ಬಹಳ ಇಷ್ಟ. ಬಟ್ ನಾನು ತುಂಬ ಚಿಕ್ಕವನು, ನನಗೆ ಅದನ್ನು ನೈಫ್ ತೊಗೊಂಡು ನನಗೆ ಇದು ಮಾಡಿ ಸ್ಪ್ರೆಡ್ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಆಕೆ ನನಗೆ ಮಾಡಿಕೊಡೋರು ಅದನ್ನ ಅಟ್ ಬ್ರೇಕ್ಫಾಸ್ಟ್. ಸೊ ಆ್ಯಂಡ್ ಯಾವಾಗ ಟೈಮ್ ಸಿಕ್ಕಿದ್ರೆ ನನಗೆ ಕಚಗುಳಿ ಕೊಡೋದು. ನನಗೆ ತುಂಬ ಐ ವಾಸ್ ವೆರಿ ಟಿಕ್ಲಿಶ್. ಆ್ಯಂಡ್ ಕಚಗುಳಿ ಕೊಟ್ಟು ನನ್ನ ಪೀಡಿಸ್ತಾಯಿದ್ರು. ಸೊ ಈ ರೀತಿ ಎಲ್ಲ ಸಿ ಆಲ್ ದೋಸ್ ಥಿಂಗ್ಸ್ ಯು ರಿಮೆಂಬರ್ ಆಸ್ ಎ ಕಿಡ್. ಈವನ್ ಆಸ್ ಯು ಗ್ರೋ ಓಲ್ಡ್ ಯು ರಿಮೆಂಬರ್ ಸಚ್ ಥಿಂಗ್ಸ್ ದಟ್ ಯು ಫೌಂಡ್ ಆಸ್ ಕಿಡ್. ಒಂಥರ ಚೆನ್ನಾಗಿರ್ತಾಯಿತ್ತು ಅದೆಲ್ಲ. ಆ್ಯಂಡ್ ಮುಂದೇನೂ ಅಷ್ಟೇ ನಾನು ರವಿ ಸರ್ ಜೊತೆ ಕೆಲಸ ಮಾಡಿದೆ. ಶಾಂತಿ ಕ್ರಾಂತಿ ಮೆಗಾ ರಿಚ್ ಬಡ್ಜೆಟ್ ಸಿನಿಮಾಗಳು ಕನ್ನಡಕ್ಕೆ ಅಂದಾಗ ಇವತ್ತಿಗೂ ನಾವು ವಾವ್ ಅನ್ನೋದು ಮೊದಲನೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ, ಆ ಸ್ಕೇಲ್, ಆ ಗ್ರ್ಯಾಂಡ್ಯೂರ್ ಎಲ್ಲ ಗ್ರೇಟ್. ಹಾಕಿದ ಸೆಟ್ಟು, ನಾನು ಅನುಪ್ರಭಾಕರ್ ಅವರು ಒಂದು ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ವಿ. ನಾವು ಬೇರೆ ಸೀಕ್ವೆನ್ಸಲ್ಲಿ ಯಾವುದ್ರಲ್ಲೂ ಇರಲಿಲ್ಲ, ಸಾಂಗ್ನಲ್ಲಿ ಮಾತ್ರ, ಫ್ಲ್ಯಾಶ್ ಬ್ಯಾಕ್ ಸಾಂಗ್ನಲ್ಲಿ ಮಾತ್ರ ಮಾಡ್ತಾಯಿದ್ವಿ. ಅದಕ್ಕೆ ಹಾಕಿದ ಸೆಟ್ಟು, ರಜನಿಕಾಂತ್ ಅವರನ್ನು ಮೀಟ್ ಮಾಡಿದ್ದು, ನಾಗಾರ್ಜುನ ಅವ್ರನ್ನ, ಜೂಹಿ ಚಾವ್ಲಾ ನನ್ನ ಫೇವ್ರೆಟ್ ಹೀರೋಯಿನ್ ಆಗಿನ ಕಾಲದಲ್ಲೇ. ನನಗೆ ತುಂಬ ನನಗೆ ಜೂಹಿ ಚಾವ್ಲಾ ಅವರು ಅಂದರೆ ತುಂಬ ಇಷ್ಟ. ಕಯಾಮತ್ ಸೆ ಕಯಾಮತ್ ತಕ್ ಸಿನಿಮಾ ಬಂದಾಗಿನಿಂದ ನನಗೆ ಆಕೆ ಇಷ್ಟ. ಸೊ ಅಗೇನ್ ಅವ್ರ ಜೊತೆಗೆ ಅಗೇನ್ ಸಮ್ ಥಿಂಗ್ಸ್ ದಟ್ ಐ ಇಂಟರಾಕ್ಟೆಡ್ ವಿತ್ ಹರ್, ಸಮ್ ಥಿಂಗ್ಸ್ ದಟ್ ಐ ರಿಮೆಂಬರ್. ಆಕೆ ನನಗೆ ಆಗ ಸೈನ್ ಮಾಡಿಕೊಟ್ಟಿರೋ ಆಟೋಗ್ರಾಫ್ ಬುಕ್ ಎಲ್ಲ ನನ್ನ ಹತ್ರ ಇನ್ನೂ ಇದೆ ಅಂತ ಅನಿಸುತ್ತೆ. ಅದೆಲ್ಲೋ ಅಟ್ಟದ ಮೇಲೆ ಇರ್ಬೋದು, ಬಟ್ ದೆನ್ ಇದೆ. ಜೂಹಿ ಚಾವ್ಲಾ ಸೈನ್ ಮಾಡಿಕೊಟ್ಟಿದ್ದು? ಎಸ್, ಸೈನ್ ಮಾಡಿದ್ದಾರೆ. ಅವರ ಬಾಂಬೆನಲ್ಲಿ ಅವ್ರ ಮನೆ ಅಡ್ರೆಸ್ನೆಲ್ಲ ಬರ್ಕೊಟ್ಟಿದ್ರು. ನೀವು ಬಾಂಬೆಗೆ ಬಂದಾಗ ನಮ್ಮ ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಆಲ್ ದೋಸ್ ಥಿಂಗ್ಸ್ ಯು ರಿಮೆಂಬರ್. ಆ್ಯಂಡ್ ರವಿ ಸರ್ ತೊಡೆ ಮೇಲೆ ಕೂತ್ಕೊಳ್ಳೋದು ಅಥವಾ ರಜನಿ ಸರ್ ತೊಡೆ ಮೇಲೆ ಕೂತ್ಕೊಳ್ಳೋದು, ಆಲ್ ದೋಸ್ ಥಿಂಗ್ಸ್ನು ಐ ಮೀನ್ ಆಗಿನ ಕಾಲಕ್ಕೆ ನಮ್ಗೆ ಅದರ ಮಹತ್ವ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಈಗ ಅದನ್ನೆಲ್ಲ ಮೆಲ್ಕು ಹಾಕಿ ನೋಡಿದಾಗ ಅರೇ ವಾ, ನಾನು ರಜನಿ ಅವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ, ರವಿ ಸರ್ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ, ಆ ಥರ ಬೆಳೆದವ್ ನಾನು ಅಂತ ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ದೆನ್ ಇಟ್ ಫೀಲ್ಸ್ ನೈಸ್. ಫೋಟೋಗ್ರಾಫ್ಸ್ ಅದೆಲ್ಲ ಇದೆಯಾ ನಿಮ್ಮ ಹತ್ರ? ಐ ಥಿಂಕ್ ನಾನು ರೀಸೆಂಟ್ಲಿ ಐ ಫೌಂಡ್ ಒನ್ ಆಫ್ ದೋಸ್ ಫೋಟೋಗ್ರಾಫ್ಸ್. ಶಾಂತಿ ಕ್ರಾಂತಿ ಸೆಟ್ನಲ್ಲಿ ಇದ್ದಿದ್ದರದ್ದು ಒಂದು ಫೋಟೋಗ್ರಾಫ್. ನಾನು ಐ ಥಿಂಕ್ ರವಿ ಸರ್ ತೊಡೆ ಮೇಲೆ ಕೂತ್ಕೊಂಡಿದ್ದೇನೆ, ರಜನಿ ಸರ್ ತೊಡೆ ಮೇಲೆ ಅನು ಕೂತ್ಕೊಂಡಿದ್ದಾರೆ, ಈ ಕಡೆ ಪಕ್ಕದಲ್ಲಿ ನಾಗಾರ್ಜುನ ಇದ್ದಾರೆ. ಆಲ್ 3 ಹೀರೋಸ್ ಆ್ಯಂಡ್ ನಾವಿಬ್ಬರು ಚೈಲ್ಡ್ ಆರ್ಟಿಸ್ಟ್. ವಿ ವರ್ ಶೂಟಿಂಗ್ ಫಾರ್ ದಟ್ ಸಾಂಗ್, ಆನೆ ಮೇಲೆ ಅಂಬಾರಿ ಮೇಲೆ. ಅದನ್ನು ಸೆಟ್ನಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅದ್ಭುತವಾದ 3 ಡಿಫ್ರೆಂಟ್ ಸೆಟ್ಸ್ ಹಾಕಿದ್ರು ಇಲ್ಲೇ ನಮ್ಮ ಕಂಠೀರವದಲ್ಲಿ. ಸೊ ಅಲ್ಲಿ ತೆಗೆದಿರೋ ಫೋಟೋಗ್ರಾಫ್ ಅದು ಯಾವುದೋ ಮೊನ್ನೆ ಒಂದು ಕೈಗೆ ಸಿಕ್ತು, ಅದನ್ನು ನಾನು ಪೋಸ್ಟ್ ಮಾಡಿದ್ದೆ ಐ ಥಿಂಕ್ ರೀಸೆಂಟ್ಲಿ. ಸೊ ಅದನ್ನೆಲ್ಲ ಮೆಲ್ಕು ಹಾಕಿದಾಗ ಸಮಟೈಮ್ಸ್ ಅಲ್ಲ, ಯು ಫೀಲ್ ಲಕ್ಕಿ. ಯಾವಾಗ ಅನ್ಸಕ್ಕೆ ಶುರುವಾಗಿದ್ದು ಇದು ನನ್ನ ಫೀಲ್ಡ್ ಆಫ್ ವರ್ಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಏನಾದ್ರು ಟ್ರಿಗರ್ ಆಯ್ತಾ ಎಲ್ಲರೂ? ಇಲ್ಲ, ಆನೆಸ್ಟ್ಲಿ ನನಗೆ ಆಸೆ ಅಂತ ಇರಲಿಲ್ಲ. ನನ್ನ ಫೀಲ್ಡ್ ಅಂತ ಹೇಳೋಷ್ಟು ಏನೂ ಇರಲಿಲ್ಲ. ಇಟ್ ವಾಸ್ ನನ್ನ ಅಮ್ಮನ ಜೊತೆಗೆ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದಿದ್ದು. ಹೋದಾಗ ನನಗೆ ತುಂಬ ಚಿಕ್ಕ ವಯಸ್ಸು. ನಾನು ಮೊದಲನೇ ಸರ್ತಿ ನಾನು ಸ್ಟೇಜ್ ಮೇಲೆ ಹಾಡಿದಾಗ ನನಗೆ 4 ವಯಸ್ಸು ಇದ್ದಿರ್ಬೋದೇನೋ. ಅದೆಲ್ಲ ನನಗೆ ಕೆಲಸ ಅಂತ ಯಾವತ್ತೂ ಅಂತ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಫನ್.
ಒಳ್ಳೆ ಮಜಾ ಮಾಡ್ಕೊಂಡು ಇರ್ತಾ ಇದ್ವಿ. ಸೆಟ್ಟಿಗೆ ಹೋದಾಗಲೂ ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಸದ್ಯ ಏನೋ ನನ್ನ ಪುಣ್ಯಕ್ಕೆ ನನಗೆ ಸಿಕ್ಕ ಡೈರೆಕ್ಟರ್ಸ್ ಆಗಲಿ, ಕೋ ಆರ್ಟಿಸ್ಟ್ಸ್ ಆಗಲಿ, ಅವ್ರು ಯಾರೂ ಶಾರ್ಟ್ ಟೆಂಪರ್ಡ್ ಆಗಿರಲಿಲ್ಲ. ನಾವೆಲ್ಲೋ ಸೈಕಲ್ ಹೊಡೆದ್ರೆ ರೇಗೋದು, ಇದು ಮಾಡೋದು. ಬಿಕಾಸ್ ಕೆಲವು ಮಕ್ಕಳಿಗೆ ಆ ಥರ ಆಗಿರೋ ಎಕ್ಸಾಂಪಲ್ಸು ಇದೆ. ನಾವು ಎಷ್ಟೇ ಸೈಕಲ್ ಹೊಡೆದ್ರು ನಿಧಾನಕ್ಕೆ ಹೇಳ್ಕೊಟ್ಟು ಇದು ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋರು. ಸೊ ಹಾಗಿದ್ದಾಗ ಇಟ್ ಫೀಲ್ಸ್ ಲೈಕ್ ಫನ್. ಏನು ಮಜವಾಗಿದೆ ಅಮ್ಮ ಅಂತ. ಬಟ್ ಇದು ಕೆಲಸ ಅನ್ನೋವಂಥದ್ದು ಯಾವತ್ತೂ ಬಂದಿರಲಿಲ್ಲ ತಲೆಗೆ. ಶೂಟಿಂಗಿಗೆ ಹೋಗಬೇಕು ಅಂತಂದರೆ ಸ್ಕೂಲ್ನಲ್ಲೂ ನನಗೆ ಅಣು ಮಾಡಿಕೊಡೋರು. ಯಾವ ಸ್ಕೂಲು? ನಾನು ನಿವೇದಿತಾ ಸ್ಕೂಲ್ ಅಂತ ಗವಿಪುರಂನಲ್ಲಿ ಓದಿದ್ದು. ಗವಿಪುರಂ ಎಕ್ಸ್ಟೆನ್ಷನ್ನಲ್ಲಿ ನಿವೇದಿತಾ ಸ್ಕೂಲ್ ಅಂತ. ಅಲ್ಲಿ ನನಗೆ ತುಂಬ ಅಫ್ಕೋರ್ಸ್ ನನ್ನ ಸ್ಕೂಲ್ನಲ್ಲಿ ನನ್ನ ಜೊತೆಗೆ ಇನ್ನೂ ಒಂದು 4-5 ಜನ ಚೈಲ್ಡ್ ಆರ್ಟಿಸ್ಟ್ ಇದ್ದರು. ಚೇತನ್ ಅಂತ, ಮಾಸ್ಟರ್ ಚೇತನ್ ಅಂತ, ಹೀಸ್ ನೋ ಮೋರ್. ಆಗ ಛೋಟಾ ಚೇತನ್ ಅಂತ ಒಂದು ಸೀರೀಸ್ ಬರ್ತಾ ಇತ್ತು ಅಂತ, ಒಂದು ಫಿಲ್ಮ್ ಬೇರೆ ಬಂದಿತ್ತು ಛೋಟಾ ಚೇತನ್ ಅಂತ. ಅದರಲ್ಲಿ ಮಾಡಿದವನು ಹುಡುಗ. ಆಗ್ಲೇ ಹಿ ಪಾಸ್ಡ್ ಅವೇ. ಕೀರ್ತಿ, ಕಲಾ, ಜ್ಯೋತಿ, ದ ಸಿಸ್ಟರ್ಸ್ ಅವರೆಲ್ಲ ನನ್ನ ಸ್ಕೂಲ್ನವರೇ. ಸೊ ಆ ರೀತಿ ಒಂದು 2-3 ಜನ ಆರ್ಟಿಸ್ಟ್ ಹುಡುಗರೆಲ್ಲ ಹೋಗಿ ಆಕ್ಟ್ ಮಾಡೋ ಬರೋ ಸ್ಕೂಲ್ಗೆ. ಆ್ಯಂಡ್ ಅದಕ್ಕೆ ನಮ್ಮ ಸ್ಕೂಲ್ನಲ್ಲಿ ಎನ್ಕರೇಜ್ ಮಾಡ್ತಾ ಇದ್ರು. ದಟ್ ವಾಸ್ ಈಕ್ವಲಿ ಇಂಪಾರ್ಟೆಂಟ್. ಬಟ್ ಅಕಾಡೆಮಿಕಲಿ ಹೇಗಿದ್ರಿ ಎಲ್ಲರೂ? ಅಕಾಡೆಮಿಕಲಿ ಐ ವಾಸ್ ಆಲ್ ರೈಟ್. ಐ ವಾಸ್ ನಾಟ್ ಬ್ರಿಲಿಯಂಟ್ ಆರ್ ಎನಿಥಿಂಗ್ ಲೈಕ್ ದಟ್. ನಮ್ಮ ಥರ ಪಾಸ್ ಮಾಡ್ತಾ ಇದ್ದೆ, ನಮ್ಮ ಥರ ತೂಕ ಹೊಡಿತಾ ಇರಲಿಲ್ಲ. ಸೊ ಅಪ್ಪ ಅಮ್ಮನ ಮರ್ಯಾದೆ ಅಷ್ಟರ ಮಟ್ಟಿಗೆ ಆದರೂ ಉಳಿಸ್ತಾ ಇದ್ದೆ ಅಷ್ಟೇ. ಇಲ್ಲ, ಬಟ್ ಐ ವಾಸ್ ಓಕೆ. ಐ ವಾಸ್ ಡೀಸೆಂಟ್. ಐ ವಾಸ್ ನಾಟ್ ಗ್ರೇಟ್. ಯು ನೋ ವಾಟ್, ಸುನೀಲ್ ರಾವ್ ಸಿನಿಮಾ ಲೋಕದ ಒಂದಷ್ಟು ಗ್ರಾಫ್ಗಳನ್ನು ಯಾರಾದರೂ ಹತ್ತಿರದಿಂದ ಗಮನಿಸಿದ್ರೆ, ನಾನಂತೂ ಹತ್ತಿರದಿಂದ ಗಮನಿಸ್ತಾ ಇದ್ದವನಿಗೆ ನನಗನ್ಸೋದು, ಇವರೇ ಕ್ರಿಕೆಟರ್. ಈ ಕ್ರಿಕೆಟಲ್ಲಿ ಬೌಲಿಂಗ್ ಮಾಡ್ಬೇಕು. ಅಫ್ಕೋರ್ಸ್ ವೆರಿ ಗುಡ್ ಬೌಲರ್. ಗೊತ್ತಿಲ್ಲ ಯಾವಾಗ ಆಫ್ ಸ್ಪಿನ್, ಲೆಗ್ ಸ್ಪಿನ್ ಎಲ್ಲಿ ತಿರುಗುತ್ತೆ ಅಂತ ಬೋಲ್ಡ್ ಆಗ್ಬಿಡ್ತೀವಿ ಚೆನ್ನಾಗಿ ಆಡದೆ ಹೋದ್ರೆ ಸುನೀಲ್ ರಾವ್ಗೆ. ಬಟ್ ಟೆಲ್ ಮಿ, 87 ಶಾಂತಿ ಕ್ರಾಂತಿ ಎಲ್ಲ ಆದಮೇಲೆ 94 ತನಕ, 94-95 ಒಂದು ಸ್ಪೆಲ್ ಆಗುತ್ತೆ. ರೈಟ್. ಅದಾದಮೇಲೆ ಯು ಅಗೈನ್ ಟುಕ್ ಎ ಬ್ರೇಕ್. ಇಟ್ ವಾಸ್ ಅ ಫೋರ್ಸ್ಡ್ ಬ್ರೇಕ್. ಬ್ರೇಕ್ ಅದಾದಮೇಲೆ 2000-2001 ಇಂದ ಶುರುವಾಗುತ್ತೆ. ಮತ್ತೊಂದು 9-10 ವರ್ಷ ಒಂದು ಸ್ಟೆಚ್ ಹೋಗ್ತೀರಾ. ಮತ್ತೆ ಯು ಟುಕ್ ಎ ಬ್ರೇಕ್. ಒಂದು 6-7 ವರ್ಷ ಬ್ರೇಕ್. ಅಗೈನ್ 2016-17 ಇಂದ ಮತ್ತೆ ಅಂಡ್ ಕಂಟಿನ್ಯೂಸ್ಲಿ ಆಕ್ಟಿವ್. ಇದು ಹೇಗಿದು ಈ ಘಟ್ಟಗಳಿದೆಯಲ್ಲ, ಇದು ಇಂಟೆನ್ಷನಲಿ ನನ್ನ ಪ್ರಕಾರ ಬೇಕು ಅಂತ ತಗೊಂಡಿದ್ದಲ್ಲ. ಮೊದಲನೇ ಬ್ರೇಕ್ ಅಂತೂ ನನ್ನ ಕೈಯಲ್ಲಿ ಇರಲಿಲ್ಲ. ಅದು ಆವಾಗ ಇನ್ನೂ ಮೀಸೆ ಚಿಗುರ್ತಾ ಇತ್ತು. ಸೊ ನನ್ನ ಬಾಲನಟನಾಗಿ ಮಾಡಿದ್ದ ದಿನಗಳು ಮುಗಿದಿತ್ತು 94 ತನಕ. 92ನೇ ಹೇಳ್ಬೋದು. ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಐ ಆ್ಯಕ್ಟೆಡ್. ಯಾವುದಾದ್ರು ಒಂದು ಸಿನಿಮಾದಲ್ಲಿ 8ನೇ ಕ್ಲಾಸ್ ತನಕ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಅದಾದಮೇಲೆ ಯಾರೂ ಕರೆಯೋರು ಇರಲಿಲ್ಲ. ಯಾಕಂದರೆ ಕರೆಯೋಕ್ಕಾಗ್ತಾ ಇರಲಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಕರೆಯೋಕ್ಕೆ ಮೀಸೆ ಬೆಳೀತಾ ಇತ್ತು. ಇನ್ನು ಸ್ವಲ್ಪ ದೊಡ್ಡವನು ಅಂತ ಕರೆಯೋದಕ್ಕೆ ಚಿಗುರು ಮೀಸೆ ಆಗೋಗಿತ್ತು. ಸೊ ಇಟ್ ವಾಸ್ ನಾಟ್ ಇವನ್ ಫುಲ್ ಫ್ಲೆಜ್ ಮೀಸೆ ಅಂತ ಯಾರು ಕರೆಯೋರಿರಲಿಲ್ಲ. ಐ ಮೀನ್, ಆ್ಯಂಡ್ ಇಟ್ಸ್ ದಟ್ ಏಜ್ ಅಲ್ವಾ. ನಿಮಗೆ ಚೈಲ್ಡ್ ಆರ್ಟಿಸ್ಟ್ ಅಂತ ಕಾಸ್ಟ್ ಮಾಡೋಕ್ಕಾಗಲ್ಲ, ಅಡಲ್ಟ್ ಅಂತ ಕಾಸ್ಟ್ ಮಾಡೋಷ್ಟು ನಿಮ್ಗೆ ಏಜ್ ಆಗಿರಲ್ಲ, ಮುಖನೂ ಅಷ್ಟು ಬೆಳವಣಿಗೆ ಇರಲ್ಲ. ಸೊ ಆ ಟೈಮಲ್ಲಿ ನಾನು ಬ್ರೇಕ್ ತೊಗೊಳ್ಳೇಬೇಕಾಯ್ತು. ಆ್ಯಂಡ್ ಇಟ್ ವಾಸ್ 8, 9, 10 ದಟ್ 8th, 9th, 10th ಸ್ಕೂಲ್ ಓದಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅನ್ನೋ ಒಂದು ಒತ್ತಡನೂ ಇರುತ್ತೆ. ಸೊ 10th ಮುಗೀತು, ಫಸ್ಟ್ PU, ಸೆಕೆಂಡ್ PU ಮುಗೀತು. ಸೆಕೆಂಡ್ PU ಮುಗಿದಾದ್ಮೇಲೆ ಮತ್ತೆ ಆ್ಯಕ್ಟಿಂಗಿಗೆ ಅಂತ ಮತ್ತೆ ಬಂದಿದ್ದು, ಸೀರಿಯಲ್ಸ್ ಮಾಡೋಕ್ಕೆ ಅಂತ ಶುರು ಮಾಡಿದ್ದು. ಅಗೇನ್ ದಟ್ ವಾಸ್ ಆಲ್ಸೋ ಕೋಇನ್ಸಿಡೆಂಟಲ್. ನಾನು ಸಿನಿಮಾಕ್ಕೆ ಬರಬೇಕು ಅಥವಾ ಆ್ಯಕ್ಟಿಂಗಿಗೆ ವಾಪಸ್ ಬರಬೇಕು ಅಂತ ಏನಿರಲಿಲ್ಲ. ಚೈಲ್ಡ್ ಆರ್ಟಿಸ್ಟಾಗಿ ಒಂದಷ್ಟು ಸಿನಿಮಾ ಮಾಡಿದ್ದೆ. ಆ್ಯಂಡ್ ಅದನ್ನು ಹೇಳಿದ್ನಲ್ಲ, ಆಟ ಆಡ್ಕೊಂಡು ಮಾಡಿದ್ದೆ. ಅದನ್ನೇ ನಾನು ಮುಂದುವರಿಸ್ತೀನಿ, ಅದನ್ನ ನಾನು ವೃತ್ತಿಯಾಗಿ ತೊಗೊಳ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ತಲೆಯಲ್ಲಿ ನಾನು ಯಾವತ್ತಿದ್ರೂ ಮ್ಯೂಸಿಷಿಯನ್ನಾಗೇ ಮ್ಯೂಸಿಷಿಯನ್ನೇ ಇರ್ತೀನಿ ನಾನು ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ಅದೇ ಆರ್ ಎನ್ ಜೆ ಗೋಪಾಲ್ ಅವರು ಆಗ ಒಂದು ಸೀರಿಯಲ್ ಮಾಡ್ತಾಯಿದ್ರು, ಜನನಿ ಅಂತ. ಅಯ್ಯೋ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಮೊಮ್ಮಗನ ಪಾತ್ರದಲ್ಲಿ. ಕರೆಕ್ಟ್. ಐ ಸ್ಟಿಲ್ ರಿಮೆಂಬರ್. ಕರೆಕ್ಟ್. ಸಂಜು ಅಂತ ಸಂಜು ಪಾತ್ರ. ನನಗೆ ಎಷ್ಟೊಂದು ಜನ ಇನ್ನೂ ಎಷ್ಟು ವರ್ಷ, ಆಲ್ಮೋಸ್ಟ್ 28 years ಆಗಿದೆ, ಇನ್ನೂ ನನ್ನ ಸಂಜು ಅಂತ ಕರೆಯೋರಿದ್ದಾರೆ ಬಹಳ. ನನ್ನ ಸೀರಿಯಲ್ಗಳು ಮಾಡ್ತಾ ಇದ್ದಾಗ ನನ್ನ ಸೀರಿಯಲ್ಗಳಲ್ಲಿ ಏನು ಪಾತ್ರ ಇತ್ತೋ ಆ ಪಾತ್ರದ ಹೆಸರನ್ನು ನೆನ್ಪಿಟ್ಕೊಂಡಿರೋರು ತುಂಬ ಜನ ಇದ್ದಾರೆ ಇನ್ನೂ. ಆ್ಯಂಡ್ ಅದನ್ನ ನೋಡಿದಾಗ ತುಂಬ ಖುಷಿ ಆಗ್ಬಿಡುತ್ತೆ ನನಗೆ. ಸಿನಿಮಾಗಿಂತ ಹೆಚ್ಚು ಪರಿಣಾಮ ಸೀರಿಯಲ್ಗಳಲ್ಲಿ ಇತ್ತು ಆವಾಗ ಅಂತ. ಸೊ ಆರ್ ಎನ್ ಜೆ ಅಂಕಲ್ ನನ್ನನ್ನು ಕರೆದು ಮತ್ತು ಆ ಪಾತ್ರ ಕೊಟ್ಟಿದ್ದು. ಆವಾಗ ನಾನು ಫಸ್ಟ್ ಇಯರ್ ಡಿಗ್ರಿದು ಇನ್ನೂ ಕ್ಲಾಸಸ್ಸು ಶುರು ಆಗಿರಲಿಲ್ಲ. ಆಗ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ಮತ್ತೆ ಸೀರಿಯಲ್ಗೋಸ್ಕರ ಅಂತ. ಅಲ್ಲಿಂದ ಒಂದರ ನಂತರ ಇನ್ನೊಂದರ ನಂತರ ಮತ್ತೊಂದು.